ನೀವೆಲ್ಲರೂ ಕೂಡ ಕಾಯ್ಬೇಕಾದ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ? ಇನ್ನ 3 ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ. ಈ ಸರ್ಕಾರನ ಬಹಳ ದಿನಗಳು ಉಳಿಯಕ್ಕಾಗಲ್ಲ. ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಇವತ್ತು ಡಿ.ಕೆ. ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕಂದೇಳಿ ಮುಖ್ಯಮಂತ್ರಿಗಳ ಅವಧಿ ಉಳಿದಿದಷ್ಟು ಇನ್ನ 220 ದಿನಗಳು ಮಾತ್ರ ಉಳಿದಾತೆ. 220 ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜೀನಾಮೆಯನ್ನು ಕೊಡ್ತಾರ, ಮಾಜಿ ಮುಖ್ಯಮಂತ್ರಿಗಳಾಗ್ತಾರ. ಡಿ.ಕೆ. ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕಂತ ಹೋಗಿದಾರ. ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ. ಇವತ್ತು ಖರ್ಗೆ ಅವರು, ದೊಡ್ಡ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಸಾಹೇಬ್ರೇನೋ ಈ ಸರ್ಕಾರವನ್ನು ಬೆಳೆಸ್ಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಮೋದಿ ಸಾಹೇಬ್ರಿಗೆ ಏನು ಕರ್ಮ ಬಿದ್ದಿದೇನ್ರಿ ಈ ಸರ್ಕಾರ ಬೆಳೆಸೋಕೆ ಸಲುವಾಗಿ? ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ದರೆ ಅದು ಮೋದಿ ಸಾಹೇಬ್ರ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ. ಖರ್ಗೆ ಸಾಹೇಬ್ರು, ದೊಡ್ಡ ಖರ್ಗೆ ಸಾಹೇಬ್ರದ್ದು ಪ್ಲಾನ್ ಐತೆ. ಏನಂದ್ರೆ ಅವ್ರು ಇಬ್ರು ಜಗಳ ಮಾಡ್ತಾರೆ, ಗಂಡ ಹೆಂಡತಿ ತರ ಜಗಳ ಮಾಡ್ಕೊಂತ ಇದ್ರಲ್ಲ. ಆ ಗಂಡ ಹೆಂಡತಿ ತರ ಏನು ಜಗಳ ಮಾಡ್ಕೊಂತ ಇದ್ರು, ಅವ್ರ ಮಗನ ಕೂಡ 3ನೇ ವ್ಯಕ್ತಿ ಆಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮತ್ತೆ 3ನೇ ಅವನೋಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಹೇಬ್ರ ಮೇಲೆ ಆಗ್ತಾ ಇದಾರೆ. ನೋಡಿ, ನೆನಪಿಡ್ಕೊಳ್ರಿ, ಯಾರು ಕೂಡ ಬೇಕಾಗಿಲ್ಲ. ಈ ಸರ್ಕಾರ ಕೆಡವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ, ಡಿ.ಕೆ. ಶಿವಕುಮಾರ್ ಬೇಕಾಗಿಲ್ಲ. ಖರ್ಗೆ ಸಾಹೇಬರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ, ಆ ವಿಷಯಗಳನ್ನು ತಿಳಿಸ್ಯಾರಂದ್ರಿನ ಈ ಸರ್ಕಾರ ಕೆಡವಲಕ್ಕೋಸ್ಕರವಾಗಿ, ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ, ಅವ್ರ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ಕೆಡುತ್ತಾರ. ಈ ರಾಜ್ಯದ ಇವತ್ತು ಈ ಭಾಗದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಹೊರಟಾರ. ಹಂಗಾಗಿ ನಿಮ್ಮೆಲ್ಲರ ವಿಚಾರಗಳನ್ನು ಗೊತ್ತಿದೆ. ಅದಕ್ಕೋಸ್ಕರವಾಗಿ ಬಿಸಿಲಿದೆ, ನಾನು ಮಾತಾಡೋಕೆ ಹೋಗಲ್ಲ. ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು